ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಕ್ರೈಸ್ತ ಧರ್ಮೀಯರ ಕೊಡುಗೆ ಅಪಾರವಾಗಿದೆ. ಕ್ರೈಸ್ತ ಧರ್ಮವು ಶಾಂತಿ ಮಂತ್ರವನ್ನು ವಿಶ್ವಕ್ಕೆ ಸಾರುತ್ತಿದೆ. ಫಾದರ್ ಪೌಲ್ವಿಸ್ ಥಾಮಸ್ ಅಭಿಮತ. ಎಲ್ಲಾ ಧರ್ಮಗಳ ಸಾರವೂ ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದಾಗಿದೆ. ಧರ್ಮಪ್ರಭು ಏಸು ಕ್ರಿಸ್ತನು ಲೋಕ ಕಲ್ಯಾಣಕ್ಕಾಗಿ ಶಿಲುಬೆಗೇರಿದ ಈ ದಿನವನ್ನು ಶುಭ ಶುಕ್ರವಾರವನ್ನಾಗಿ ವಿಶ್ವದಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದು ಕೆಆರ್ಪೇಟೆ ಬಾಲಯೇಸು ದೇವಾಲಯದ ಧರ್ಮಗುರು ಫಾದರ್ ಪೌಲ್ವಿಸ್ ಥಾಮಸ್ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಬಾಲಯೇಸು ದೇವಾಲಯದಲ್ಲಿ ಶುಭ ಶುಕ್ರವಾರದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾತನಾಡಿದರು. ಕರುಣಾಮಯಿಯಾಗಿರುವ ಯೇಸು ಕ್ರಿಸ್ತನು ಶಿಲುಬೆಗೇರಿದರೂ ಕೂಡ ತನಗೆ ತೊಂದರೆ ನೀಡಿದವರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದನು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತ ದೇಶದಲ್ಲಿ ಎಲ್ಲಾ ಜಾತಿ ವರ್ಗಗಳ ಜನರು ತಾವು ಪೂಜಿಸುವ ದೇವರನ್ನು ಆರಾಧಿಸುತ್ತಾ ಎಲ್ಲರೊಳಗೆ ಒಂದಾಗಿ ಸುಖ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ನಾಗರಿಕ ಸಮಾಜದ ಎಲ್ಲರೊಳಗಿನ ದುಃಖಗಳು ಹಾಗೂ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಂತೋಷದಿಂದ ಜೀವನ ನಡೆಸಿ ಎಂಬ ಸಂದೇಶವನ್ನು ನಮ್ಮ ಪವಿತ್ರ ಗ್ರಂಥವಾದ ಬೈಬಲ್ ಹೇಳುತ್ತದೆ. ಅಂತೆಯೇ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮದ ಬಂಧುಗಳು ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿ ಹೆಚ್ಚಾಗುವಂತೆ ಎಲ್ಲಾ ಜಾತಿ ವರ್ಗಗಳ ಜನರೊಂದಿಗೆ ಒಂದಾಗಿ ಜೀವನ ನಡೆಸುತ್ತಾ ಸಂವಿಧಾನದ ಶ್ರೇಷ್ಠತೆಯನ್ನು ನಾಡಿಗೆ ಪರಿಚಯಿಸುತ್ತಿದ್ದಾರೆ ಎಂದು ಫಾದರ್ ಪೌಲ್ವಿಸ್ ಥಾಮಸ್ ಹೇಳಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಆಂಥೋನಿ ಸ್ಟೀಫನ್, ಸಿಸ್ಟರ್ ರುಫಿನ್ ಡಿಸೋಜಾ, ಟೀನಾ, ಜೋಸೆಲಿನ್, ಆಂಥೋನಿ ಸ್ವಾಮಿ, ಎಡ್ವಿನ್, ಅಲ್ಮೇಡಾ, ಮೋಸಸ್, ಯೋಸಯ್ಯ, ದೊರೈರಾಜ್, ಲಿಯೋ, ಸೈಮನ್, ಮೆಂಡೋನ್ಸಾ, ಟಿ ಪ್ರಕಾಶ್, ಪರಮೇಶ್, ಜಿನ್ ಮಂಜು, ನಿರ್ಮಲರಾಣಿ, ಈಡಲ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಜಯಪ್ರಕಾಶ್ ಮತ್ತಿತರರು ಭಾಗವಹಿಸಿದರು. ಯೇಸು ಶಿಲುಬೆಗೆ ಪ್ರಾಣತ್ಯಾಗ ಮಾಡಿದ ದಿನ. ಇದರ ಪ್ರಯುಕ್ತ ಯೇಸು ನಮಗೆ ತೋರಿಸಿದಂಥ ಪ್ರೀತಿಯನ್ನು ನಾವು ಸಹ ನಮ್ಮ ಈ ಕೆಲವು ಚಟುವಟಿಕೆಗಳಲ್ಲಿ ಯೇಸುವಿನ ಪ್ರೀತಿಯನ್ನು ಹಂಚುತ್ತಿದ್ದೇವೆ. ಹಾಗೆ ಈ ಫುಡ್ ಕಿಟ್ಟನ್ನು ಈ ತೀರಾ ಬಡವರಿಗೆ ಶುಭ ಶುಕ್ರವಾರದಂದು ಯೇಸುವಿನ ನಾಮದಲ್ಲಿ ಕೊಡ್ತಾ ಇದ್ದೀವಿ. ದಯಾಮಯ ದೇವರು ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಶುಭ ಶುಕ್ರವಾರ ಶುಭಾಶಯಗಳನ್ನು ನಿಮಗೆ ಕೋರುತ್ತೇನೆ. ಇಂದು ಗುಡ್ ಫ್ರೈಡೇ, ಶುಭ ಶುಕ್ರವಾರ. ಹೆಸರು ಸೂಚಿಸುವಂತೆ ಇವತ್ತು ಶುಭ ದಿನ. ಏಕೆಂದರೆ ಮಾನವನು ತನ್ನ ಪಾಪದಿಂದ ದೇವರಿಂದ ದೂರ ಸರಿದ, ಇದ್ದ ಸಂಬಂಧವನ್ನು ಕಡಿದು ಹಾಕಿದ. ಆದರೂ ದೇವರು ಅವನನ್ನು ಕೈ ಬಿಡಲಿಲ್ಲ. ತನ್ನ ಏಕೈಕ ಮಗನನ್ನು ಕಳುಹಿಸಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿ ಇಡೀ ಮನುಕುಲವನ್ನು ರಕ್ಷಿಸಿದರು. ಅದಕ್ಕಾಗಿ ಈ ಶುಭ ದಿನದಂದು ಯೇಸು ಕ್ರಿಸ್ತರ ತ್ಯಾಗದ ಪ್ರೀತಿಯ ಸಂಕೇತವಾಗಿ ನಾವು ಆಸ್ಪತ್ರೆಗಳಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಬ್ರೆಡ್ಡನ್ನು ಹಂಚುತ್ತೇವೆ. ಇದು ಯೇಸು ಕ್ರಿಸ್ತರು ನುಡಿದ ಮಾತಿನ ಪ್ರಕಾರ ನಾವು ಈ ಒಂದು ಪವಿತ್ರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಯೇಸು ಕ್ರಿಸ್ತ ನುಡಿದರು, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುವುದಕ್ಕಿಂತ ದಾರಿ ಎನ್ನುವುದಕ್ಕಿಂತ ಹೆಚ್ಚಿನ ಪ್ರೀತಿ ಇಲ್ಲ ಎಂದು ನುಡಿದರು. ಅವರು ನುಡಿದಂತೆ ನಡೆದು ಇಡೀ ಮನುಕುಲ ರಕ್ಷಣೆಗಾಗಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಅಂತಹ ಮಹಾನುಭಾವ ನಮ್ಮ ಮೇಲೆ, ನಮ್ಮ ಮಾನವರ ಮೇಲೆ ತೋರಿಸಿದಂಥ ಅನುಪಮ ಪ್ರೀತಿ, ತ್ಯಾಗದ ಪ್ರೀತಿಯನ್ನು ನಾವೆಲ್ಲರೂ ಇಂದು ಸ್ಮರಿಸಿ ಈ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು. ದಯಾಮಯ ದೇವರು ಪ್ರಭು ಯೇಸು ಕ್ರಿಸ್ತ ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು.